ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಸಿಎಂ ಕುರ್ಚಿಯ ಪ್ರಸ್ತಾಪ ಕೂಡ ಆಗಿದೆ. ಸದನದಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ನಾನು 5 ವರ್ಷಕ್ಕೆ ಆಯ್ಕೆ ಆಗಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಈಗ ನಾನೇ ಮುಖ್ಯಮಂತ್ರಿ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ವಾಸ್ತವ. ಜೊತೆಗೆ ಹೈಕಮಾಂಡ್ ಹೇಳಿದ್ರೆ ಮತ್ತೆ ಮುಂದುವರಿತೀನಿ, 2.5 ವರ್ಷ ಅಂತ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಹೈಕಮಾಂಡ್ ನನ್ನ ಪರವಾಗಿಯೇ ಇರೋದು ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ. ಹೈಕಮಾಂಡ್ ಹೇಳಿದ್ರೆ ನಾನೇ ಮುಂದುವರಿತೀನಿ, 5 ವರ್ಷಕ್ಕೆ ನಾನು ಆಯ್ಕೆ ಆಗಿದ್ದೀನಿ, ಈಗ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕರ್ನಾಟಕ ಚರ್ಚೆ ಆಗಲಿ ಕೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ ಉತ್ತರ ಕರ್ನಾಟಕ ಚರ್ಚೆ ಮಾಡ್ತೀರಿ, ನಿಮ್ ಪರವಾಗಿ ಬಂದ್ರೆ ನೀವು ಕೇಳಲ್ಲ ಅಂದ್ರೆ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ನೀವು 5 ವರ್ಷ ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನಂತಂದ್ರೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ, ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ, ಅಷ್ಟೇ. ನಾನೇ ಪರವಾಗಿರೋರು, ನೀವು ಅರ್ಥನೆ ಮಾಡ್ಕೋತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಅಧ್ಯಕ್ಷರೇ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ, ಆಯ್ತು, ನೀನ್ ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ, ಮುನೀರ ಕೂತ್ಕೋ. ಅಧ್ಯಕ್ಷರೇ, ಇಲ್ಲ ಇಲ್ಲ ಇಲ್ಲ, ಮಾತು ಕೇಳ್ಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ, ಆಯ್ತು, ನಾನು ಏನ್ ಅವ್ರು ಈಲ್ಡಾಗಲಿ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುನಿರತ್ನ ಅವರೇ, ಅವ್ರು ಈಲ್ಡಾಗಲಿ. ಇದು ಸದನದಲ್ಲಿ ನಡೆದಂತಹ ಚರ್ಚೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯ ವಿಚಾರವಾಗಿ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಅಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಪ್ಯಾಕೇಜನ್ನು ಏನು ಘೋಷಣೆ ಮಾಡ್ತೀರಿ, ಅದರ ಅನುಷ್ಠಾನಕ್ಕೂ ಕೂಡ ನೀವೇ ಇರಬೇಕು ಅಂತ BJP ಸದಸ್ಯರು ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು 5 ವರ್ಷಕ್ಕೆ ಅಂತೇಳಿ ನಾನು ಆಯ್ಕೆ ಆಗಿದ್ದೀನಿ, ಈಗ ನಾನೇ ಸಿಎಂ, ಮುಂದೆಯೂ ನಾನೇ ಇರ್ತೀನಿ ಅಂತ ಕೂಡ ಸಿದ್ದರಾಮಯ್ಯನವರು ಅಲ್ಲಿ ಹೇಳಿರುವಂಥದ್ದು. ನಮ್ಮದು ಹೈಕಮಾಂಡ್ ಪಾರ್ಟಿ, ಹೈಕಮಾಂಡ್ ಹೇಳೋವರೆಗೂ ನಾನೇ ಇರ್ತೀನಿ, ಈಗ ಸದ್ಯಕ್ಕೆ ನಾನೇ ಸಿಎಂ, ಮುಂದೆಯೂ ನಾನೇ ಇರ್ತೀನಿ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ವಿಧಾನಸಭಾ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ. ಅಧ್ಯಕ್ಷರೇ, ನಾನು ಅವ್ರಿಗೆ ಉತ್ತರ ಕರ್ನಾಟಕ ಚರ್ಚೆ ಆಗಲಿ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕರ್ನಾಟಕ ಚರ್ಚೆ ಆಗಲಿ. ಕೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ, ಉತ್ತರ ಕರ್ನಾಟಕ ಚರ್ಚೆ ಮಾಡ್ತೀರಿ, ನಿಮ್ ಪರವಾಗಿ ಬಂದ್ರೆ ನೀವು ಕೇಳಲ್ಲ ಅಂದ್ರೆ. ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ನೀವು 5 ವರ್ಷ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಹೇಳಿದಂಗೆ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ನಾಳೆ ಮುಂದೆನೂ ನಾನೇ ಇರ್ತೀನಿ.
ಕರೆಕ್ಟ್ ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ. ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸರ್ ಸನ್ಮಾನ್ಯ ಕುಲ್ಲ ಅಶೋಕ್ ಭಾಷಣ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಸನ್ಮಾನ್ಯ ಅಧ್ಯಕ್ಷರೇ, ಸರ್ ನಂದು ಪ್ರಾಮಾಣಿಕ ಕಳಕಳಿ ಏನು ಅಧ್ಯಕ್ಷರೇ, ಈಗ ನೀವು ಉತ್ತರ ಕರ್ನಾಟಕ ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರಬೇಕು ಅಂತ ಅಧ್ಯಕ್ಷರೇ, ಅಷ್ಟೇ. ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಆ ಕಡೆ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಸರ್ ಅಧ್ಯಕ್ಷರೇ, ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ, ಆಯ್ತು ನೀನ್ ಡೇಂಜರ್. ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ ಮುನಿರ ಕೂತ್ಕೊ. ಅಧ್ಯಕ್ಷರೇ, ಇಲ್ಲ 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 ಮಾತಾಡ್ಬೇಡಿ. ಮಾತು ಕೇಳಬೇಕು. ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ನೋಡಿ, ಆಯ್ತು ಬೇಡ. ನಾನು ಏನ್ ಹೇಳ್ತೀನಿ ಅವ್ರು ಈಲ್ಡಾಗಲಿ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುನಿರತ್ನ ಅವರೇ, ನೀನು ಕೂಡ ಅವ್ರು ಈಲ್ಡಾಗಲಿ. ಯಾಕೆ? ಸದನದಲ್ಲಿ ಮತ್ತೊಮ್ಮೆ ಕುರ್ಚಿ ಕದನದ ವಿಚಾರ ಪ್ರಸ್ತಾಪ ಆಗತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ನೀವೇ ಇರ್ತೀರಾ 5 ವರ್ಷಗಳ ಕಾಲ ಅನ್ನೋದು ಅಂತ ಪ್ರಶ್ನೆ ಮಾಡಿದಾಗ, ನೀವೇ ಇರಬೇಕು ಅನ್ನೋದು ನಮ್ಮ ಆಸೆ ಅಂತೇಳಿ ಬಿಜೆಪಿ ಸದಸ್ಯರು ಹೇಳಿದಾಗ, ಆ ಸಂದರ್ಭದಲ್ಲಿ CM ಅವರು ಹೇಳೋದು, 5 ವರ್ಷಗಳ ಕಾಲಕ್ಕೆ ಅಂತೇಳಿ ನಾನು ಆಯ್ಕೆ ಆಗಿದ್ದೀನಿ. ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನಿದ್ರೂ ಕೂಡ ಹೈಕಮಾಂಡ್ ಹೇಳಿದಂತೆಯೇ ನಾವು ನಡೆಯೋದು. ನಾನು ಆಯ್ಕೆ ಆಗಿರೋದು 5 ವರ್ಷಕ್ಕೆ ಅಂತೇಳಿ. ಈಗ 2.5 ವರ್ಷ ಆಗಿದೆ. 2.5 ವರ್ಷದಿಂದ ನಾನೇ CM, ಈಗಲೂ ನಾನೇ CM, ಮುಂದೆಯೂ ನಾನು ಇರ್ತೀನಿ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಲ್ಲಿ ಪುನರುಚ್ಚಾರ ಮಾಡಿರುವಂಥದ್ದು ಸದನದಲ್ಲಿ. ಈ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಯಾರೋ ಆಪೋಸಿಟ್ ದಿಕ್ಕಿನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲೇನು ನೋಡ್ತೀಯಾ ಅಂತ ಕೂಡ ಕಾಲೆಳೆದಿದ್ದಾರೆ ಅವರಿಗೆ CM ಅವರು. CM ಅವರ ಮಾತಿನ ಧಾಟಿಯನ್ನು ನೋಡಿದ್ರೆ ಮುಂದಿನೂ ನಾನೇ ಇರ್ತೀನಿ ಅಂತೇಳಿ CM ಅವರು ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಬೆಂಬಲ CM ಪರವಾಗಿಯೇ ಇದೆಯಾ? ಏನು ಕಾಂಗ್ರೆಸ್ ಕುತೂಹಲ, ಕಾಂಗ್ರೆಸ್ನಲ್ಲಿ ಕುರ್ಚಿ ಕುತೂಹಲ ಏನಿದೆ? ಸದ್ಯ CM ಕುರ್ಚಿಯ ಕನಸನ್ನು ಹೊತ್ತಿರುವಂತಹ DK ಶಿವಕುಮಾರ್ ಅವರು ಈಗಲೂ ಕೂಡ ಟೆಂಪಲ್ ರನ್ನಲ್ಲಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದ್ದಾರೆ. ಅಲ್ಲಿ ಜಗದೀಶ್ವರಿ ದೇವಿಯನ್ನ ಪೂಜೆ ಮಾಡಿ ಅಲ್ಲಿ ಪ್ರಶ್ನೆಯನ್ನ ಕೇಳೋದಕ್ಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರೋದು. ಹರೀಶ್ ಅವರು ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಮತ್ತೊಮ್ಮೆ CM ಕುರ್ಚಿ ಕದನದ ಬಗ್ಗೆ ಬಿಜೆಪಿ ಪ್ರಸ್ತಾಪ ಮಾಡಿರುವಂಥದ್ದು ಸದನದಲ್ಲಿ ಸ್ವಾರಸ್ಯಕರ ಘಟನೆ. ಏನೆಲ್ಲ ನಡೀತು ಹರೀಶ್ ಅಲ್ಲಿ? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಇದೀಗ CM ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸದನದಲ್ಲಿ ಸ್ಪಷ್ಟ ಸಂದೇಶವನ್ನು ಈಗ ಗಟ್ಟಿಯಾಗಿ ಕೂಡ ರವಾನೆ ಮಾಡಿದ್ದಾರೆ. 5 ವರ್ಷಗಳ ಕಾಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜಿಜ್ಞಾಸೆ ಕೂಡ ವ್ಯಕ್ತ ಆಗಿತ್ತು. ಸೊ 2.5 ವರ್ಷಗಳ ಕಾಲ ನಾನು ಈಗ CM ಆಗಿದ್ದೀನಿ, ಮುಂದೆನೂ ಕೂಡ ನಾನೇ ಇರ್ತೀನಿ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳುವ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ಮಗದೊಂದು ಕಡೆ 2.5 ವರ್ಷಗಳ ಅಧಿಕಾರ ಹಂಚಿಕೆ ಯಾವುದೂ ಕೂಡ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಸದನದಲ್ಲಿ ಸ್ಪಷ್ಟವಾಗಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೂಲಕ DCM DK ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಈಗ ಗೊತ್ತಾಗ್ತಿದೆ. ಅಂದ್ರೆ ಹೈಕಮಾಂಡ್ ನಾಯಕರು ನನ್ನ ಪ್ರಕಾರ ನನ್ನ ಪರವಾಗೇ ಇದೆ, ಸೊ ನನ್ನ ಬೆನ್ನಿಗೆ ನಿಂತಿದೆ ಅನ್ನುವಂಥ ಅರ್ಥದಲ್ಲಿ ಸದನದಲ್ಲಿ ಆ ಮಾತನ್ನು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಇದುವರೆಗೂ ಕೂಡ ಹೈಕಮಾಂಡ್ ಯಾರ ಪರವಾಗಿದೆ ಏನು ಅನ್ನುವಂಥ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ವು. ಪರ ವಿರೋಧವಾಗಿ ಕೂಡ ಕಾಂಗ್ರೆಸ್ನಲ್ಲೇ ಬಣ ತಿಕ್ಕಾಟ ಜೋರಾಗಿ ಆಗ್ತಿತ್ತು. ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಆಗ್ತಾರೆ, ಯಾರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇತ್ತು. ಇದೆಲ್ಲದಕ್ಕೂ ತೆರೆ ಎಳೆಯುವಂಥ ಒಂದು ಪ್ರಯತ್ನದ ಭಾಗವಾಗಿ CM ಸಿದ್ದರಾಮಯ್ಯ ಅವರು ಸದನದಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಯಾವುದೇ ರೀತಿ 2.5 ವರ್ಷಗಳ ಕಾಲ ಅಧಿಕಾರ ಹಂಚಿಕೆ ಆಗಿಲ್ಲ, ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಬೆನ್ನಿಗೆ ನನ್ನ ಪರವಾಗಿಯೇ ಇದೆ ಅನ್ನುವಂಥ ಮಾತನ್ನ ಗಟ್ಟಿಯಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಇದೇ ತಿಂಗಳ ಅಂತ್ಯದಲ್ಲಿ ಕೂಡ ದೆಹಲಿಗೆ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಅದಕ್ಕೂ ಮೊದಲು ಸದನದಲ್ಲಿ ತಮ್ಮ ಸ್ಪಷ್ಟ ಸಂದೇಶವನ್ನ CM ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ನಿನ್ನೆ ಅಷ್ಟೇ CM ತಮ್ಮ ಆಪ್ತ ಶಾಸಕರ ಜೊತೆಯಲ್ಲಿ, ಅಹಿಂದ ನಾಯಕರ ಜೊತೆಯಲ್ಲಿ ಡಿನ್ನರ್ ಮೀಟಿಂಗನ್ನು ಕೂಡ ಮಾಡಿದರು. ಡಿನ್ನರ್ ಭೇಟಿಯ ಬಳಿಕ ಇವತ್ತು ಸೆಷನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ನಾನೇ CM ಅನ್ನೋ ಮಾತನ್ನು ಪುನರುಚ್ಚರಿಸಿದ್ದಾರೆ. ನನ್ನನ್ನು ಈಗ ಆಯ್ಕೆ ಮಾಡಿರೋದು 5 ವರ್ಷಗಳಿಗೆ ಅಂತೇಳಿ, ಈಗ ನಾನೇ CM ಇರೋದು, ಮುಂದೆಯೂ ನಾನು ಇರ್ತೀನಿ ಅನ್ನೋ ಮಾತನ್ನು ಅವರಲ್ಲಿ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.